ಹಿಂದೂ ಕಾರ್ಯಕರ್ತರಾಗಿ ಹಲವಾರು ವರ್ಷಗಳಿಂದ ನೀವು ತೊಡಗಿಕೊಂಡಿದ್ದೀರಿ. BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಕಾಂಗ್ರೆಸ್ ಸರ್ಕಾರ ಬಂದಾದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ ನಿಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಬೋದಾ ಈ ಸಂದರ್ಭದಲ್ಲಿ? ಖಂಡಿತ. ಅಂದರೆ ವ್ಯವಸ್ಥೆ ಬೇರೆ, ಸರ್ಕಾರಗಳು ಬೇರೆ. ಸರ್ಕಾರ ಬಂದರೂ ಕೂಡ ಸರ್ಕಾರ ಒಂದು ವ್ಯವಸ್ಥೆ ಒಳಗಡೆನೇ ರನ್ ಆಗಬೇಕು. ವ್ಯವಸ್ಥೆಯನ್ನು ಮೀರಿ ಸರ್ಕಾರಗಳು ರನ್ ಆಗೋಕ್ಕಾಗಲ್ಲ. ಇಡೀ ವ್ಯವಸ್ಥೆ ಹಾಳಾಗೋಗಿದೆ. ನೀವು ಸರ್ಕಾರ ಯಾವುದೋ ಬಂತು, ಇವತ್ತು ನಾಳೆ BJP ಬಂತು, ಹಿಂದೂ ಕಾರ್ಯಕರ್ತರೆಲ್ಲರೂ ರಕ್ಷಣೆ ಆಗ್ತೋಗ್ತಾರೆ, ಸುಳ್ಳಿದು. ಯಾಕೆಂದರೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಕೊಲೆಗಾಯಿತು, ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು. ಎಕ್ಸಾಂಪಲ್ ಪ್ರವೀಣ್ ನೆಟ್ಟಾರು ಅವರ ಕೊಲೆ ಆಯಿತು. ಈಗೂ ಏನು ಬದಲಾವಣೆ ಅನ್ನಿಸ್ತಿದೆ? ನಾವು ಹೇಳೋದೇನೆಂದರೆ, ನಮಗೆ ಕಣ್ಣಿಗೆ ಸರ್ಕಾರ ಕಾಣೋದ್ರಿಂದ ಸರ್ಕಾರ ಮಾಡಬಹುದು ಅನ್ನೋ ಕಾರಣಕ್ಕೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬಹುದಾದ ಶಕ್ತಿ ಯಾರಿಗಿರುತ್ತೆ? ಸರ್ಕಾರಕ್ಕಿರುತ್ತೆ. ಅದಕ್ಕೆ ನಾವು ಸರ್ಕಾರವನ್ನು ದೋಷಿಸ್ತೀವಿ. ಆದರೆ ವಾಸ್ತವವಾಗಿ ಏನಾಗಿದೆ, ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿಟ್ಟಿದ್ದಾರೆ. ಇಡೀ ವ್ಯವಸ್ಥೆ ಒಳಗೆ ಆ ಜಿಹಾದಿ ತನ ತೂರ್ಕೊಂಡಿದೆ. ಇವತ್ತು ಯಾವುದೋ ಒಬ್ಬ ಮುಸ್ಲಿಂ ಪೊಲೀಸ್ ಗೊತ್ತಿಲ್ಲದೆ ನಾನು ಈ ಕೊಲೆಗೆ ನಾನು ಸಹಾಯ ಮಾಡ್ತೀನಿ ಅನ್ನೋ ವ್ಯವಸ್ಥೆ ಒಳಗೆ ಕೂತ್ಕೊಂಡ್ರೆ ಸರ್ಕಾರ ಆ ಮುಸ್ಲಿಂ ಪೊಲೀಸ್ ಯಾರು ಅಂತ ಹುಡ್ಕೋಕೆ ಸಾಧ್ಯನಾ? ಅದು ಸರ್ಕಾರದಿಂದ ಸಾಧ್ಯನೇ ಇಲ್ಲ. ಅದನ್ನು ಮಾಡೋದಕ್ಕಾಗೋದಿಲ್ಲ. ಅಂದರೆ ಈ ಗೌಪ್ಯವಾಗಿ ಕೆಲಸ ಮಾಡುವ ಜಿಹಾದಿ ಮನಸ್ಥಿತಿ ಎಲ್ಲವೂ ಕೂಡ ವ್ಯವಸ್ಥೆ ಒಳಗೆ ಬಂದು ಸೇರ್ಕೊಂಡಿದ್ದಾರೆ. ಯಾರೋ IAS ಆಗಿದ್ದಾನೆ, ಯಾರೋ IPS ಆಗಿದ್ದಾನೆ, ಯಾರೋ KS ಆಗಿದ್ದಾನೆ, ಇನ್ಯಾರೋ ಮತ್ಯಾವುದೋ ಆಧಾರ್ ಕಾರ್ಡ್ನ ಫ್ರೀಯಾಗಿ ಮಾಡಿಕೊಡ್ತಾನೆ, ಯಾವುದೇ ದಾಖಲೆಗಳಿಲ್ಲದೆ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆ ಒಳಗೆ ಬಂದು ಸರ್ಕಾರ ಹೆಂಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ? ನೆವರ್. ಸರ್ಕಾರ ಮಾತ್ರ ಅಲ್ಲ, ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಯಾವುದೋ ಸಿಮ್ ಅಂಗಡಿ ಇಟ್ಕೊಂಡಿದ್ದಾರೆ, ಹುಡುಗಿರ ನಂಬರ್ಗಳನ್ನು ಪಾಸ್ ಮಾಡ್ತಾರೆ, ಎಲ್ಲೋ ಕಾಲೇಜಲ್ಲಿ ಬಂದು ಗೊತ್ತಿಲ್ಲದಂಗೆ ಸ್ನೇಹ ಮಾಡ್ಕೊಳ್ತಾರೆ, ಅವ್ರನ್ನ ಇನ್ನೊಂದು ಕಡೆ ಇಟ್ಕೊಡ್ತಾರೆ, ಮತ್ತೇನೇನೋ ಮಾಡ್ತಾರೆ. ಇದೆಲ್ಲ ವ್ಯವಸ್ಥೆ ಹಾಳಾಗೋಗಿರೋದು. ಈ ವ್ಯವಸ್ಥೆ ಒಳಗೆ ಸರ್ಕಾರ ಯಾವುದೋ ಬರುತ್ತೆ, ಹಿಂದುತ್ವವನ್ನು ಉಳಿಸುತ್ತೆ, ಇದು ಕನಸಿನ ಮಾತು. ಇದು ಆಗಲ್ಲ. ಯಾವಾಗ ಆಗುತ್ತೆ ಅಂದರೆ, ನನ್ನ ಪಕ್ಕದಲ್ಲಿ ಏನಾಗ್ತಿದೆ ಅಂತ ಪ್ರತಿಯೊಬ್ಬ ಹಿಂದುವು ಜಾಗೃತನಾದಾಗ ಮಾತ್ರ. ಪ್ರತಿಯೊಬ್ಬ ಹಿಂದುವು ತನ್ನ ಪಕ್ಕದಲ್ಲಿ ಏನಾಗ್ತಾ ಇದೆ ಇದೇ ಕೆಲಸವನ್ನು ತನ್ನ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಬ್ಬ IAS IPS ಯಾಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ, ಈ ಅಧಿಕಾರಿ ಯಾಕೆ ಹಿಂಗೆ ಮಾಡ್ತಿದ್ದಾನೆ, ಯಾಕೆ ಹಿಂಗೆ ಸುಹಾಸನ್ನೇ ಟಾರ್ಗೆಟ್ ಮಾಡಿ ಕರೆಸಿ ಇದು ಮಾಡಿದ್ರು ಅಂತ ಅಲ್ಲಿರ್ತಕ್ಕಂಥ ಬೇರೆ ಪೊಲೀಸ್ನವ್ರು ಯೋಚನೆ ಮಾಡಿದ್ದಿದ್ರೆ, ಅವ್ರು ಹೇಗೆ ಆ ಮನಸ್ಥಿತಿಯಲ್ಲಿ ಯೋಚನೆ ಮಾಡಿದ್ರು, ಅದೇ ರೀತಿ ಯಾಕೆ ಸುಹಾಸ್ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ವಾ, ಸುಹಾಸ್ನ ಮಾತ್ರ ಹಿಡಿತಿದ್ದಾರಲ್ವಾ ಅಂತ ಯಾರೋ ಒಬ್ಬ ಸುಹಾಸ್ಗೆ ಪಟ್ಟಂತ ಇಲ್ಲ ಕಣೋ ನಿನ್ನ ಟಾರ್ಗೆಟ್ ಆಗ್ತಿದೆಯಾ ಹುಷಾರು ಅನ್ನೋ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಿದ್ರೆ ಅಂದರೆ ಇವ್ರಿಗೆಲ್ಲ ಬರೀ ಹೋಗೋದು, ಯಾವುದೋ ಫುಟ್ಪಾತ್ ಮೇಲೆ 10 ರೂಪಾಯಿ ಇಸ್ಕೊಳ್ಳೋದು, ಮತ್ತೆ ಯಾರ ಹತ್ರನೋ 20 ರೂಪಾಯಿ ಇಸ್ಕೊಳ್ಳೋದು, ಇದರೊಳಗೆ ಹಿಂದೂಗಳು ಉಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ನನ್ನ ಇಲಾಖೆ ಇರ್ಬೋದು, ಪ್ರತಿಯೊಬ್ಬರಿಗೂ ಹೇಳೋದು, ನೀವು ಹಣ ಬಾಚೋದ್ರಲ್ಲಿ, ಹಣ ದೋಚೋದ್ರಲ್ಲಿ, ಹೆಲ್ಮೆಟ್ ಹಿಡಿಯೋದ್ರಲ್ಲಿ ಬ್ಯುಸಿ ಇದ್ದೀರಾ. ಅವ್ರು ಹಂಗಿಲ್ಲ. ಪ್ರತಿ ಇಲಾಖೆಗಳೊಳಗೆ, ಪ್ರತಿ ವ್ಯವಸ್ಥೆ ಒಳಗೆ ಬಂದು ಸೇರಿಕೊಂಡು ಅವರು ಹೇಗೆ ನಮ್ಮನ್ನು ದಮನ ಮಾಡಬೇಕು ಅನ್ನೋದ್ರೊಳಗಡೆ ಇದ್ದಾರೆ. ನಾನು ಹೇಳೋದು, ಸರ್ಕಾರಗಳಿಂದ ಇದು ಸಾಧ್ಯ ಇಲ್ಲ. ಸಾಧ್ಯ ಇರೋದು ಪ್ರತಿಯೊಬ್ಬ ಹಿಂದೂಗಳಾಗಿ ಬದುಕಿದಾಗ ಮಾತ್ರ ತನ್ನ ಪಕ್ಕದಲ್ಲಿ ಏನಾಗ್ತಾಯಿದೆ ಅನ್ನೋ ಜಾಗೃತೆಯನ್ನು ಮೂಡಿಸ್ಕೊಂಡು ಅದನ್ನು ಎದುರಿಸಿದಾಗ ಮಾತ್ರ ಹಿಂದೂ ಕಾರ್ಯಕರ್ತರು ಉಳಿಯೋಕ್ಕೆ ಸಾಧ್ಯ. ಸರ್ಕಾರ BJPನೇ ಬರಲಿ, ಕಾಂಗ್ರೆಸ್ಸೇ ಬರಲಿ, ಯಾರೇನೂ ಮಾಡೋದಕ್ಕಾಗೋದಿಲ್ಲ. CM ಈ ರೀತಿ ನಿರ್ಧಾರ ತೊಗೊಂಡ್ಬಿಡ್ತಾರೆ ಅಂತ ಮಸೀದಿಗೆ CM ನಿರ್ಧಾರ ಹೇಳೋದಕ್ಕೆ ಮುಂಚೆನೇ ಹೋಗಿ ತಲುಪುತ್ತೆ ಅನ್ನೋದಾದರೆ ಸರ್ಕಾರ ಇದ್ದೇನು ಪ್ರಯೋಜನ? ಸರ್ಕಾರ ಬಂದರೂ ಕೂಡ CMಗೆ ಮತ್ತೊಬ್ಬ IASೇ ಹೋಗಿ ನಿಂತ್ಕೋಬೇಕು. ನಾವು ಹೇಳ್ತೀವಿ CM ಆದೇಶ ಮಾಡಿಬಿಟ್ರು, CM ಅಲ್ಲ ಆದೇಶ ಮಾಡೋದು, ಆದೇಶ ಟೈಪ್ ಮಾಡೋದು ಒಬ್ಬ IAS ಅಧಿಕಾರಿಗಳು, ಒಬ್ಬರು ಇವರು. ಅಲ್ಲಿ ಯಾರಿದ್ದಾರೆ? ಇಡೀ ವ್ಯವಸ್ಥೆ ಏನಾಗಿದೆ, ಇದರ ಗಣನೆ ಇಲ್ಲದೆ ನಾನೊಬ್ಬ ಕುಂತ್ಕೊಂಡು ಸರ್ಕಾರ ಸರಿ ಇಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ಹೋಮ್ ಮಿನಿಸ್ಟ್ರಿಗೂ ಗೊತ್ತಿರಲ್ಲ. ನಾನು ಹೇಳ್ತೀನಲ್ಲ, BJP ಸರ್ಕಾರ ಇದ್ದಾಗಲೂ ಕೂಡ ಹೋಮ್ ಮಿನಿಸ್ಟ್ರಿಗೂ ಗೊತ್ತಿರೋದಿಲ್ಲ ಕೆಳ ಹಂತದಲ್ಲಿ ಏನಾಗ್ತಿದೆ ಅಂತ. ಆದರೆ ನಮ್ಮಲ್ಲಿ ಅವರು ಟ್ರೈನಿಂಗ್ ಕೊಟ್ಟು IASಗೆ ಫ್ರೀ ಕೋಚಿಂಗ್ ಕೊಟ್ಟು, ಇಲ್ಲೇ ಮದ್ರಸದ ಕೆಳಗಡೆ, ಇಲ್ಲೇ ಮಸೀದಿಯ ಕೆಳಗೆ IASಗೆ ಫ್ರೀ ಕೋಚಿಂಗ್ ಕೊಟ್ಟು, ನೀವು ಯಾವ ಕಾರಣಕ್ಕೆ IAS ಓದಬೇಕು ಅಂತ ಹೇಳಿ ಟ್ರೈನಿಂಗ್ ಮಾಡಿ IAS ಅಧಿಕಾರಿಗಳನ್ನು ಮಾಡ್ತಾ ಇರಬೇಕಾದ್ರೆ, ಇಲ್ಲಿ ನಮ್ಮ ಹಿಂದೂ ಸಮಾಜ ಒಬ್ಬನೇ ಒಬ್ಬ IAS ಅಧಿಕಾರಿಯನ್ನು ಈ ಕಾರಣಕ್ಕಾಗಿ ಮಾಡಿದೆಯಾ, ಓದಿಸಿದೆಯಾ? ಇಲ್ಲ ಮೇಡಮ್. ಇದೆಲ್ಲ ಥ್ರೆಟ್. ಇದು ಹಿಂದೂ ಸಮಾಜಕ್ಕಿರ್ತಕ್ಕಂಥ ಬಹಳ ದೊಡ್ಡ ಥ್ರೆಟ್. ಇದು ನಮ್ಮನ್ನು ನಾವು ಇದ್ರ ಕಡೆ ಗಣನೆನೇ ಕೊಟ್ಟಿಲ್ಲ, ನಾವು ಇದ್ರ ಕಡೆ ನೋಡೋದೇ ಇಲ್ಲ. ನಾವು ಇದೆಲ್ಲವನ್ನು ಮನಸ್ಸಿಗೆ ಇಟ್ಕೊಳ್ಳದೆ ನಮಗೊಂದು ಸರ್ಕಾರ ಬರುತ್ತೆ, ನಾನು ಓಟ್ ಹಾಕ್ಬಿಟ್ರೆ ಸಾಕು, BJP ಬಂದರೆ ನಮ್ಮನ್ನು ಕಾಪಾಡುತ್ತೆ. ನೆವರ್. ಅವ್ರು ಬಂದರೆ ಅವ್ರನ್ನ ಕಾಪಾಡ್ಕೊಳ್ಳೋಕ್ಕೆ ಆಗಲ್ಲ, ನಮ್ಮನ್ನು ಕಾಪಾಡೋದು ಎರಡನೇ ಮಾತು. ಅವರನ್ನೇ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾಳೆ ಏನು ನಿರ್ಧಾರ ತೊಗೊತೀನಿ ಅಂತ ಗೌಪ್ಯವಾಗಿ ಚರ್ಚೆ ಮಾಡಿದ್ರೂ ಕೂಡ ಅದು ಮಾಧ್ಯಮಕ್ಕೆ ಲೀಕ್ ಆಗುತ್ತೆ, ಅಥವಾ ಮತ್ತೆಲ್ಲಿಗೋ ಲೀಕ್ ಆಗುತ್ತೆ, ಮತ್ತೆಲ್ಲೋ ಮಸೀದಿಗೆ ಲೀಕ್ ಆಗುತ್ತೆ. ಅವರನ್ನೇ ರಕ್ಷಣೆ ಮಾಡೋದಕ್ಕಾಗಲ್ಲ, ನಮ್ಮನ್ನು ರಕ್ಷಣೆ ಮಾಡೋದು ಇನ್ನೆಲ್ಲಿಂದ ಮಾತು. ಹಾಗಾಗಿ ಸರ್ಕಾರವನ್ನು ನಾನು ದೋಷಣೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ನಮ್ಮ ಹಿಂದೂಗಳ ಜೊತೆಗಿದ್ದವ್ರು ಹೇಳ್ಬೋದಿತ್ತಲ್ಲ, ನೋಡಿ ಮಾಹಿತಿ ಕೊಡೋಕೆ 2 ಹಿಂದೂಗಳನ್ನೇ ಇಟ್ಕೊಂಡಿದ್ರು ಅಂತ, ಅವನೊಳಗೆ ಹಿಂದುತ್ವ ಇರಲಿಲ್ಲ.
ಅವನಿಗೆ ಹಣ ಬೇಕಿತ್ತು, 50,000 ಕೊಟ್ಟರೆ ನಾನು ಏನು ಬೇಕಾದ್ರೂ ಹೇಳ್ತೀನಿ ಅಂತ. ನೀವು ನೋಡೋಣ ಒಬ್ಬ ಮುಸಲ್ಮಾನರನ್ನು ಸೃಷ್ಟಿ ಮಾಡಿ ಆ ಥರ. ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ಮೊಳಗೆ ಎಲ್ಲಿವರೆಗೂ ಧರ್ಮ ಬರೋದಿಲ್ವೋ, ನಿಮ್ಮೊಳಗೆ ಎಲ್ಲಿವರೆಗೂ ನಿನ್ನ ತನ ಉಳಿಯೋದಿಲ್ವೋ, ಅಲ್ಲಿವರೆಗೂ ಯಾವುದೋ ಸರ್ಕಾರ ಬಂದು ನನ್ನನ್ನು ರಕ್ಷಣೆ ಮಾಡುತ್ತೆ ಅನ್ನೋದಾದರೆ ಅದು ಸುಳ್ಳು ಆಗೋದಿಲ್ಲ. ಓಕೆ,